ಹಾಯ್ ವಿವರ್ಸ್, ಇವತ್ತಿನ ಸೆಷನ್ನಲ್ಲಿ ನಾವು ಭಾರತ ದೇಶದ ವಿಶೇಷತೆ ಏನಿದೆ ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ. ಭಾರತ ಎಷ್ಟು ವಿಸ್ತೀರ್ಣತೆಯನ್ನು ಹೊಂದಿದೆ, ಎಷ್ಟು ನಗರಗಳನ್ನು ಹೊಂದಿದೆ, ಎಷ್ಟು ಹಳ್ಳಿಗಳನ್ನು ಕೂಡ ಹೊಂದಿದೆ, ಹಾಗೆ ಪೂರ್ವಕ್ಕಿರುವ ಹೆಸರೇನು, ಹಾಗೆ ಭಾರತ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು, ಸಣ್ಣ ರಾಜ್ಯ ಯಾವುದು, ಜನಸಂಖ್ಯೆಯಲ್ಲಿ ದೊಡ್ಡ ರಾಜ್ಯ ಯಾವುದು, ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಯಾವುದು ಎಂಬ ವಿಚಾರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಏನು ಮಾಡೋಣ, ನೋಡೋಣ ಬನ್ನಿ. ವೆಲ್ಕಮ್ ಟು BSN ರೆಫರ್ಸ್. ಮೊದಲಿಗೆ ನಮ್ಮ ದೇಶದ ಸರ್ಕಾರವು ಸಂಸದೀಯ ಸರ್ಕಾರವನ್ನು ಹೊಂದಿದೆ. ರಾಜಧಾನಿ ದೆಹಲಿ ಅಂತಲೂ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ನಮ್ಮ ದೇಶದಲ್ಲಿ ಒಟ್ಟು ಇರುವ ಜಿಲ್ಲೆಗಳ ಸಂಖ್ಯೆ 780ರಿಂದ 806ರವರೆಗೆ ನಮ್ಮ ದೇಶದಲ್ಲಿ ಒಟ್ಟು ಜಿಲ್ಲೆಗಳು ಇದ್ದಾವೆ. ನಮ್ಮ ದೇಶವು ಒಟ್ಟು ವಿಸ್ತೀರ್ಣತೆ ಎಷ್ಟು ಹೊಂದಿದೆ ಅಂದರೆ ಒಟ್ಟು ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಅಂದರೆ 32,87,263 ಚದುರ ಕಿಲೋಮೀಟರ್ ಅನ್ನು ಹೊಂದಿದೆ. ಹಾಗಾದರೆ ನಮ್ಮ ದೇಶದಲ್ಲಿರುವ ಒಟ್ಟು ನಗರಗಳ ಸಂಖ್ಯೆ 7,935 ನಗರಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಇದು ಕೂಡ 2011ರ ಡೇಟಾ ಪ್ರಕಾರ. ನಮ್ಮ ದೇಶದಲ್ಲಿ ಒಟ್ಟು ಇರುವ ಹಳ್ಳಿಗಳ ಸಂಖ್ಯೆ 2011ರ ಪ್ರಕಾರ 6,49,481 ಹಳ್ಳಿಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಒಟ್ಟು ನಮ್ಮ ದೇಶದಲ್ಲಿ ಇರುವ ರಾಜ್ಯಗಳ ಸಂಖ್ಯೆ 28. ಅದರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ಹಾಗೆ ನಮ್ಮ ದೇಶದ ರಾಷ್ಟ್ರೀಯ ಹೂವು ಯಾವುದೆಂದರೆ ಕಮಲ, ಲೋಟಸ್ ಅಂತೇಳಿ ನಾವು ಈ ಚಿತ್ರದಲ್ಲಿ ನೋಡ್ತೀವಿ. ಇದೇ ನಮ್ಮ ದೇಶದ ರಾಷ್ಟ್ರೀಯ ಪುಷ್ಪ. ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ, ನ್ಯಾಷನಲ್ ಅನಿಮಲ್, ಅದು ಟೈಗರ್. ಹುಲಿಯನ್ನು ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಅಂತಲೇ ನಾವು ಕರೆಯುತ್ತೇವೆ. ಹಾಗೆ ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದೆಂದರೆ ನವಿಲು. ದ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ ಈಸ್ ದ ಇಂಡಿಯನ್ ಪಿಕಾಕ್. ಈ ರಾಷ್ಟ್ರೀಯ ಪಕ್ಷಿಯನ್ನು ನವಿಲನ್ನಾಗಿ ಸ್ವೀಕರಿಸಿದ್ದು 1963ರಲ್ಲಿ. ನಮ್ಮ ದೇಶದ ರಾಷ್ಟ್ರೀಯ ಮರ ಅಂತೇಳಿ ನಮ್ಮ ದೇಶದ ರಾಷ್ಟ್ರೀಯ ಮರ ಅಂತೇಳಿ ಆಲದ ಮರವನ್ನು ಕರೆಯುತ್ತೇವೆ. ದ ನ್ಯಾಷನಲ್ ಟ್ರೀ ಆಫ್ ಇಂಡಿಯಾ ಈಸ್ ದ ಬ್ಯಾನಿಯನ್ ಟ್ರೀ. ಇದನ್ನು ರಾಷ್ಟ್ರೀಯ ಮರ ಅಂತೇಳಿ ಅಫಿಷಿಯಲ್ ಆಗಿ ಜಾರಿಗೆ ಆಗಿದ್ದು 1950ರಲ್ಲಿ. ಇನ್ನು ನಮ್ಮ ದೇಶವು 2011ರ ಪ್ರಕಾರ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು. ಆದರೆ 2023ರ ಪ್ರಕಾರ ಮೊದಲನೇ ಸ್ಥಾನದಲ್ಲಿದೆ. ಎಷ್ಟಿದೆ ಅಂದರೆ 143.81 ಕೋಟಿ ಜನ ನಮ್ಮ ದೇಶದಲ್ಲಿ ಇದ್ದಾರೆ. ಅದಕ್ಕಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದೆಂದರೆ ನಮ್ಮ ಭಾರತ ದೇಶ. ಹಾಗಾದರೆ ನಮ್ಮ ದೇಶದಲ್ಲಿ ಒಟ್ಟು ಜನಸಾಂದ್ರತೆ, ದ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ಇಂಡಿಯಾ ಈಸ್ 492, 492 ಪೀಪಲ್ ಪರ್ ಸ್ಕ್ವಯರ್ ಕಿಲೋಮೀಟರ್. ಅಂದರೆ ಪ್ರತಿ ಚದುರ ಕಿಲೋಮೀಟರ್ನಲ್ಲಿ ನಮ್ಮ ದೇಶದಲ್ಲಿರುವ ಜನಸಾಂದ್ರತೆಯ ಸಂಖ್ಯೆ 492. ಹಾಗಾದರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ, ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ ಈಸ್, ಅಂದರೆ ವಿಸ್ತೀರ್ಣತೆಯಲ್ಲಿ ಲೆಕ್ಕ ಹಾಕಿಕೊಂಡಾಗ ರಾಜಸ್ಥಾನ್ ಅನ್ನೋದು ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿದೆ. ಇಟ್ಸ್ ಏರಿಯಾ ಈಸ್ 342.239 ಸ್ಕ್ವಯರ್ ಕಿಲೋಮೀಟರ್ಸ್. ಅಂದರೆ 3,42,239 ಚದುರ ಕಿಲೋಮೀಟರನ್ನು ರಾಜಸ್ಥಾನ್ ಹೊಂದಿದೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ವಿಸ್ತೀರ್ಣತೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದೆಂದರೆ ರಾಜಸ್ಥಾನ್. ಹಾಗೆ ನಮ್ಮ ದೇಶದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದೆಂದರೆ ದ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಬೈ ಏರಿಯಾ, ಅದು ಗೋವಾ ಅಂತೇಳಿ. ಇಟ್ ಕವರ್ಸ್ ಎ ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ ಆಫ್ 3,702 ಸ್ಕ್ವಯರ್ ಕಿಲೋಮೀಟರ್ಸ್. ಅಂದರೆ 3,702 ಚದುರ ಕಿಲೋಮೀಟರ್ ಮಾತ್ರ ಈ ಗೋವಾ ರಾಜ್ಯ ವಿಸ್ತೀರ್ಣತೆಯಲ್ಲಿ ಹೊಂದಿದೆ. ಅದಕ್ಕಾಗಿ ಏನಾಗಿದೆ, ನಮ್ಮ ದೇಶದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದೆಂದರೆ ಗೋವಾ ಮಾತ್ರ.
ಹಾಗಾದರೆ ಜನಸಂಖ್ಯೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇರುವ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯ ಅಂದರೆ ಅದೇ ಉತ್ತರ ಪ್ರದೇಶ. ದ ಸ್ಟೇಟ್ ವಿತ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಈಸ್ ಉತ್ತರ ಪ್ರದೇಶ ಅಂತೇಳಿ. ಅಂದರೆ ಅಪ್ರಾಕ್ಸಿಮೇಟ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ್. ನೆಕ್ಸ್ಟ್ ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕಡಿಮೆ ಜನಸಂಖ್ಯೆ ಅಂದರೆ ಚಿಕ್ಕ ರಾಜ್ಯ ಯಾವುದಂದರೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ಚಿಕ್ಕ ರಾಜ್ಯ ಯಾವುದಂದರೆ ಸಿಕ್ಕಿಂ. ಇದು ಕೂಡ 2011ರ ಮಾಹಿತಿ ಪ್ರಕಾರ. ಹಾಗೆ ಜಾಸ್ತಿ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದಂದರೆ ಅದೇ ನಮ್ಮ ನ್ಯೂ ಡೆಲ್ಲಿ. ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಅಮಾಂಗ್ ಆಲ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದೆಂದರೆ ಲಕ್ಷದ್ವೀಪ್. ಲಕ್ಷದ್ವೀಪ್ ಈಸ್ ದ ಯೂನಿಯನ್ ಟೆರಿಟರಿ ಇನ್ ಇಂಡಿಯಾ ವಿತ್ ದ ಸ್ಮಾಲೆಸ್ಟ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು ದಿ 2011 ಸೆನ್ಸಸ್. ಅಂದರೆ 2011ರ ಪ್ರಕಾರ ಲಕ್ಷದ್ವೀಪ ಅನ್ನುವುದು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಹಾಗೆ ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಂದರೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಕೂಡ ಇದರಲ್ಲಿ ಬರುತ್ತೆ. ದ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಏರಿಯಾ ಈಸ್ ಲಡಾಖ್. ಜಮ್ಮು ಆ್ಯಂಡ್ ಕಾಶ್ಮೀರ್ ಈಸ್ ಆಲ್ಸೋ ಎ ಲಾರ್ಜ್ ಯೂನಿಯನ್ ಟೆರಿಟರಿ. ಹಾಗೆ ವಿಸ್ತೀರ್ಣದಲ್ಲಿ ಕೂಡ ದ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಅಂದರೆ ಸಣ್ಣದಾದಂತಹ ವಿಸ್ತೀರ್ಣದಲ್ಲಿ ಸಣ್ಣದಾದ ಕೇಂದ್ರಾಡಳಿತ ಪ್ರದೇಶ ಯಾವುದಂದರೆ ಅದು ಕೂಡ ಲಕ್ಷದ್ವೀಪ ಅಂತಲೇ ನಾವು ಕರೆಯುತ್ತೇವೆ. ಹಾಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದಂದರೆ ಬಿಹಾರ್. ಜನಸಾಂದ್ರತೆ ಎಂದರೆ ಪ್ರತಿ 1 ಕಿಲೋಮೀಟರ್ನಲ್ಲಿ ವಾಸಿಸುವ ಎಷ್ಟು ಜನ ಆ ಪ್ರದೇಶದಲ್ಲಿ ಆ 1 ಕಿಲೋಮೀಟರ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಂಬ ವಿಚಾರವನ್ನು ಜನಸಾಂದ್ರತೆ ಅಂತೇಳಿ ನಾವು ಕರಿತೀವಿ. ಅದರಲ್ಲಿ 2011ರ ಪ್ರಕಾರ ಬಿಹಾರ್ ರಾಜ್ಯವು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ. ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ ಅಂದರೆ ಬಿಹಾರದಲ್ಲಿ. ಹಾಗೆ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದಾದರೂ ಇದೆ ಅಂದರೆ ಅದು ಅರುಣಾಚಲ್ ಪ್ರದೇಶ ಮಾತ್ರ. ಅಂದರೆ ಪ್ರತಿ 1 ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನಸಂಖ್ಯೆ ಎಷ್ಟಿದೆ ಅಂದರೆ 17 ಜನ ಮಾತ್ರ ಅರುಣಾಚಲ ಪ್ರದೇಶದಲ್ಲಿ ಜೀವನವನ್ನು ಅಥವಾ ವಾಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದಂದರೆ ಅರುಣಾಚಲ್ ಪ್ರದೇಶ್. ಹಾಗೆ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದಂದರೆ ಅದು ಕೂಡ ನಮ್ಮ ದೇಶದ ರಾಜಧಾನಿಯಾದಂಥ ದೆಹಲಿ. 2011ರ ಪ್ರಕಾರ ಅಲ್ಲಿ ಪ್ರತಿ 1 ಚದುರ ಕಿಲೋಮೀಟರ್ಗೆ 11,297 ಜನ ಅಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಪ್ರತಿ 1 ಚದುರ ಕಿಲೋಮೀಟರ್ಗೆ ಜನಸಾಂದ್ರತೆಯನ್ನು ಅಳತೆಯನ್ನು ಮಾಡುತ್ತಾರೆ. ಹಾಗೆ ಕಡಿಮೆ ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದಾದರೂ ಇದೆ ಅಂದರೆ ಅದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಮಾತ್ರ. ಅಲ್ಲಿ 2011ರ ಪ್ರಕಾರ ಅಲ್ಲಿನ ಜನಸಾಂದ್ರತೆ ಎಷ್ಟಿದೆ ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ 46 ಜನ ಮಾತ್ರ ಅಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಥವಾ ವಾಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ದೇಶದ ರಾಷ್ಟ್ರೀಯ ಲಾಂಛನ ಯಾವುದೆಂದರೆ 4 ಮುಖಗಳ ಸಿಂಹ ಅಂತೇಳಿ. ದ ನ್ಯಾಷನಲ್ ಎಂಬ್ಲೆಮ್ ಆಫ್ ಇಂಡಿಯಾ ಈಸ್ ಆ್ಯನ್ ಅಡಾಪ್ಟೇಷನ್ ಆಫ್ ದ ಲಯನ್ ಕ್ಯಾಪಿಟಲ್ ಆಫ್ ಅಶೋಕ ಅಟ್ ಸಾರನಾಥ್. ಇದು ನಮ್ಮ ದೇಶದ ರಾಷ್ಟ್ರೀಯ ಲಾಂಛನ 4 ಮುಖಗಳ ಸಿಂಹ. ಹಾಗೆ ನಮ್ಮ ದೇಶದ ಪಶ್ಚಿಮ ತುದಿಯನ್ನು ಏನಂತ ಕರೀತಾರೆ ಅಂದರೆ ಪಶ್ಚಿಮ ತುದಿ ಅಂದರೆ ಇಲ್ಲಿ ನಮ್ಮ ಕರಾವಳಿ ಪ್ರದೇಶದ ಗುಜರಾತ್ ಭಾಗ ಇದೆಯಲ್ಲ ಆ ಭಾಗ ಅನ್ನೋದು ಪಶ್ಚಿಮ ತುದಿ ಆಗುತ್ತೆ. ಅದು ಕೊನೆಯ ಪಶ್ಚಿಮ ತುದಿ ಯಾವುದೆಂದರೆ ಗುಹಾರ್ ಮೋಟಿ ಅಂತೇಳಿ ಕರಿತೀವಿ ಅಥವಾ ಕಚ್ ಗುಜರಾತ್ ಅಂತೇಳಿ ನಾವು ಕರಿತೀವಿ. ದ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಈಸ್ ಗುಹರ್ ಮೋಟಿ. ಅದು ಗುಜರಾತ್ನಲ್ಲೇ ಕಂಡುಬರುತ್ತೆ ಅಥವಾ ಕಚ್ ಗುಜರಾತ್ ಅಂತಲೂ ನಾವು ಕರೆಯುತ್ತೇವೆ. ಹಾಗೆ ನಾವು ಪೂರ್ವ ತುದಿಯನ್ನು ಏನಂತ ಕರಿತೀವಿ ಅಂದರೆ ಪೂರ್ವ ತುದಿ ಯಾವುದಂದರೆ ಅರುಣಾಚಲ ಪ್ರದೇಶ ಕಡೆ ಇರ್ತೈತಲ್ಲ ಅದು. ಅರುಣಾಚಲ ಪ್ರದೇಶದಲ್ಲಿ ಇರುವ ಅಂಜ್ವಾ ಎಂಬ ಜಿಲ್ಲೆಯಲ್ಲಿ ಬರುವ ಕಿಬಿತು ಅಂತೇಳಿ ಕರಿತೀವಿ. ಇದು ನಮ್ಮ ದೇಶದ ಪೂರ್ವ ತುದಿಯನ್ನು ಕಿಬಿತು ಅದು ಅರುಣಾಚಲ ಪ್ರದೇಶದ ರಾಜ್ಯದಲ್ಲಿ ಕಂಡು ಬರುತ್ತೆ. ಹಾಗೆ ನಮ್ಮ ದೇಶದ
ಉತ್ತರ ತುದಿ ಯಾವುದಂತ ಹೇಳಿದರೆ ಇಂದಿರಾ ಕೋಲ್ ಅಂತೇಳಿ. ಈ ಇಂದಿರಾ ಕೋಲ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಲಡಾಖ್ನಲ್ಲಿ ಕಂಡು ಬರುತ್ತೆ. ಹಾಗೆ ದಕ್ಷಿಣ ತುದಿಯನ್ನು ಏನಂತ ಕರೆಯುತ್ತೇವೆ ಅಂದರೆ ಇಂದಿರಾ ಪಾಯಿಂಟ್ ಅಂತೇಳಿ ಕರೀತೇವೆ. ಈ ಇಂದಿರಾ ಪಾಯಿಂಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಕೋಬಾರ್ ಐಲ್ಯಾಂಡಿನಲ್ಲಿ ಕಂಡು ಬರುತ್ತದೆ. ಇದನ್ನು ದಕ್ಷಿಣದ ತುದಿ ಅಂತಲೇ ನಾವು ಕರೆಯುತ್ತೇವೆ. ಹಾಗೆಯೇ ನಮ್ಮ ದೇಶದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಅಥವಾ ಶಿಖರ ಯಾವುದೆಂದರೆ K2 ಅಥವಾ ಗಾಡ್ವಿನ್ ಆಸ್ಟಿನ್ ಅಂತೇಳಿ ಕರಿತೀವಿ. ಅದೇ ಕಾಂಚನಜುಂಗ. ಎಷ್ಟು ಮೀಟರ್ ಎತ್ತರವಾಗಿದೆ ಅಂದರೆ 8586 ಮೀಟರ್ ಎತ್ತರವಾಗಿ ಇದೆ. ಹಾಗೆ ಈ ಶಿಖರವು ಪ್ರಪಂಚದಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ, ಅಂದರೆ ಎತ್ತರದಲ್ಲಿ 3ನೇ ಸ್ಥಾನ. ಇಟ್ ಈಸ್ ದ ಥರ್ಡ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ವಿತ್ ಆನ್ ಎಲಿವೇಶನ್ ಆಫ್ 8.586 ಮೀಟರ್. ಇಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ. ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್, ಎಷ್ಟು ಉದ್ದವನ್ನು ಹೊಂದಿದೆ ಅಂದರೆ 3214 ಕಿಲೋಮೀಟರ್ ಉದ್ದವನ್ನು ಉತ್ತರದಿಂದ ದಕ್ಷಿಣಕ್ಕೆ, ಅಂದರೆ ಜಮ್ಮು ಮತ್ತು ಕಾಶ್ಮೀರದಿಂದ ಕೆಳಗಡೆ ಕನ್ಯಾಕುಮಾರಿ, ಅಂದರೆ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ಎಷ್ಟು ಉದ್ದವನ್ನು ಹೊಂದಿದೆ ಅಂದರೆ ಇಲ್ಲಿ ನಾವು ಪಿಕ್ಚರಲ್ಲಿ ನೋಡ್ತೀವಿ 3214 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ಒಟ್ಟು ಅಗಲ ಅಂದರೆ ಎಷ್ಟು ಅಗಲವನ್ನು ಹೊಂದಿದೆ, ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ಒಟ್ಟು ಕಿಲೋಮೀಟರ್ ಎಷ್ಟು ಅಂದರೆ 2933 ಕಿಲೋಮೀಟರನ್ನು ಹೊಂದಿದೆ. ನಮ್ಮ ದೇಶವು ಅತಿ ದೊಡ್ಡ ಜಿಲ್ಲೆ, ಅಂದರೆ ನಮ್ಮ ದೇಶದಲ್ಲಿ ಯಾವ ರಾಜ್ಯವು ಅತಿ ದೊಡ್ಡ ಜಿಲ್ಲೆಯನ್ನು ಹೊಂದಿದೆ ಅಂದರೆ ಅದು ಗುಜರಾತ್ ರಾಜ್ಯದ ಕಚ್ ಜಿಲ್ಲೆ ಎಂಬುದು ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿದೆ ಅಂತೇಳಿ. ಹಾಗೆ ಅತಿ ಚಿಕ್ಕ ಜಿಲ್ಲೆ ಯಾವುದೆಂದರೆ ಪಾಂಡಿಚೇರಿಯಲ್ಲಿ ಇರುವ ಮಾಹೆ ಅನ್ನುವುದು ನಮ್ಮ ದೇಶದಲ್ಲಿ ಅತಿ ಚಿಕ್ಕ ಜಿಲ್ಲೆಯಾಗಿ ನಾವು ಕರೆಯುತ್ತೇವೆ. ಎಷ್ಟು ಅಂದರೆ 9 ಸ್ಕ್ವೇರ್ ಕಿಲೋಮೀಟರ್. ಹಾಗೆ ನಮ್ಮ ದೇಶವು ವಾಯುವ್ಯ ಗಡಿಯಲ್ಲಿ ಹಂಚಿಕೊಂಡಂತಹ ದೇಶಗಳು, ಅಂದರೆ ನಮ್ಮ ದೇಶದ ವಾಯುವ್ಯ ಗಡಿಯನ್ನು ಹಂಚಿಕೊಂಡಂತಹ ದೇಶಗಳು ಯಾವುವೆಂದರೆ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ ಅನ್ನುವುದು ನಮ್ಮ ದೇಶದ ವಾಯುವ್ಯ ಭಾಗದಲ್ಲಿ ಕಂಡುಬರುವ ಅಥವಾ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು ಆಗಿವೆ. ಸೊ ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದ್ದಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಅದಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫೈ ಆಗಿರಿ. ಥ್ಯಾಂಕ್ ಯು.